ಪಾರ್ಟಿ ರೌಂಡ್ಸ್ನ ಮೊದಲ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಾಗ್ತಾ ಇರುವ ನಾಯಕತ್ವ ಬದಲಾವಣೆಯದ್ದು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದಿಲ್ಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ನಡೆದ ಮಾತುಕತೆ ಕದ್ದು ಮುಚ್ಚಿ ಏನಾಗಿದ್ದಲ್ಲ ಅಂದ್ರು. ಅಂದ್ರೆ ಉಳಿದವರೆಲ್ಲರಿಗೂ ಆ ವಿಷಯ ಗೊತ್ತಿದೆ ಅಂತ ಹೇಳಿದ್ರು. ಹಾಗೆ ಹೇಳಿ ದೆಹಲಿಗೆ ಹೋದರು ಡಿ.ಕೆ. ಶಿವಕುಮಾರ್. ಇನ್ನೊಂದು ಕಡೆ ಅವರ ಸಹೋದರ ಡಿ.ಕೆ. ಸುರೇಶ್ ಕೊಟ್ಟ ಮಾತನ್ನು ಉಳಿಸಿಕೊಳ್ತಾರೆ ಮುಖ್ಯಮಂತ್ರಿಗಳು ಅನ್ನುವ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಧಾನವಾಗಿ ಆದರೂ ಮುಖ್ಯಮಂತ್ರಿಗಳು ಕೊಟ್ಟ ಮಾತು ಉಳಿಸಿಕೊಳ್ಳುವ ವಿಶ್ವಾಸ ಇದೆ. ಡಿ.ಕೆ. ಸುರೇಶ್ ಅವರ ಹೇಳಿಕೆ. ಈ ಮಧ್ಯೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅನ್ನುವ ಮಾತನ್ನ ಅವರ ಪುತ್ರ ಯತೀಂದ್ರ ಪುನರುಚ್ಚರಿಸಿದ್ದಾರೆ. ಅದರ ಬಗ್ಗೆ ಕೇಳಿದ್ದಕ್ಕೆ ಯತೀಂದ್ರ ಹೇಳಿದ ಮೇಲೆ ಅದೇ ವೇದವಾಕ್ಯ ಅಂದ್ರು. ವ್ಯಂಗ್ಯ ಇದು. ಬಿಜೆಪಿ ನಾಯಕರೊಬ್ಬರಿಗೆ ನಿಗಮ ಮಂಡಳಿ ಸ್ಥಾನಮಾನದ ಪ್ರಶ್ನೆ ಕೇಳಿದಾಗ ಹೊರಗಿನಿಂದ ಬಂದ ಅತಿಥಿಗಳಿಗೆ ಫಸ್ಟ್ ಆದ್ಯತೆ ಕೊಡೋದು, ಆನಂತರ ಕಾಂಗ್ರೆಸ್ ಅವರಿಗೆ, ಎಲ್ಲ ವಿಚಾರದಲ್ಲೂ ಇದೇ ಆಗ್ತಿದೆ ಅಂದ್ರು. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇಲ್ಲಪ್ಪ, ಎಲ್ಲವೂ ಕಾಲವನ್ನೇ ಉತ್ತರಿಸ್ಬೇಕಲ್ಲ, ನಾನು ಹಂಗೆ ಅನ್ಕೊಂಡಿದ್ದೀನಿ. 5 ವರ್ಷ ನಮ್ಮಪ್ಪನೇ ಸಿಎಂ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ. ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು. ಕಾಂಗ್ರೆಸ್ಸು ಎಲ್ಲರನ್ನೂ ಗೌರವಿಸ್ತದೆ ಅಂತ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಇರೋದ್ರಿಂದ ಮಾಡಿರ್ಬೋದು, ತಪ್ಪೇನಿಲ್ಲ. ನಮ್ದು ಸರ್ವಧರ್ಮ ಪಾಲಿಸಿ ಅಲ್ಲಪ್ಪ, ನಮ್ದು ಸರ್ವಧರ್ಮ ಸರ್ವಪಕ್ಷ ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ, BSP ಅವರು ಇದ್ದಾರೆ, BJP ಅವರು ಇದ್ದಾರೆ. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ನಮ್ಮಲ್ಲಿ, ಅವ್ರಿಗೆ ಫಸ್ಟ್ ಪ್ರಿಯಾರಿಟಿನೇ ನಮ್ಗೆ ಅವ್ರಿಗೆ. ಕಾಂಗ್ರೆಸ್ಸಿಗರು ನೆಕ್ಸ್ಟು, ಹೊರಗಡೆಯಿಂದ ಬಂದವ್ರಿಗೆ ಫಸ್ಟು, ಎಲ್ಲ ವಿಚಾರದಲ್ಲೂ. ತಡವಾಗಿ ಆದರೂ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಅನ್ನುವ ವಿಶ್ವಾಸ ಇದೆ ಅನ್ನುವ ಡಿ.ಕೆ. ಸುರೇಶರ ಹೇಳಿಕೆಗೆ ಪ್ರತಿಕ್ರಿಯೆ ಕೇಳಿದಾಗ ಮುಖ್ಯಮಂತ್ರಿಗಳು ಸಿಟ್ಟಾದ್ರು. ಪದೇ ಪದೇ ಯಾಕೆ ನೀವು ಅದರ ಬಗ್ಗೆ ಕೇಳ್ತೀರಿ? 3 ತಿಂಗಳಿಂದ ಇದೇ ಪ್ರಶ್ನೆ ಕೇಳ್ತಾ ಇದ್ದೀರಿ, ಯಾರನ್ನು ಇದರ ಬಗ್ಗೆ ಪ್ರಶ್ನಿಸಬೇಡಿ, ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಎಷ್ಟು ಸಲ ಹೇಳಬೇಕು? ಪ್ರಶ್ನೆ ಕೇಳಿದ ಪತ್ರಕರ್ತರ ಮೇಲೆ ಮುಖ್ಯಮಂತ್ರಿಗಳ ಗರಂ ಆದ್ರು. ನೋಡ್ತಾರಂತೆ ಸರ್, ನಿಮ್ಗೆ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಬೇರೆ ಏನು ಕೇಳಕ್ ಬರಲ್ಲ ನಿಮಗೆ, ಇನ್ನೇನು ಕೇಳೋದೇ ಇಲ್ವಲ್ಲ, ಬರೀ ಇದೇ 3 ತಿಂಗಳಾಯ್ತು ಶುರು ಮಾಡಿ. ನೀವು ಇನ್ನು ಕೇಳಬೇಡಿ ದಯಮಾಡಿ. ಹೈಕಮಾಂಡ್ನವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದ್ರಂತೆ ನಡ್ಕೊಳ್ಳೋದು. ನಾನು ಎಷ್ಟು ಸಾರಿ ಹೇಳೋದು ನಾನು ನಿಮಗೆ? ಯಾರನ್ನು ಕೇಳಕ್ ಹೋಗ್ಬಿಡಿ. ಇನ್ನು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ.ಕೆ. ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡಿಗೆ ಬಿಟ್ಟದ್ದು ವಿಚಾರ. ಅದು ಬಿಟ್ಟು ನೀವು ಪದೇ ಪದೇ ಹಾಕೊಂಡು ಇದನ್ನೇ ಕೇಳೋದು. ಬೇರೆ ಏನು ಕೇಳೋದಿಗೆ ಇಲ್ವಾ? ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ. ಅದು ಅವ್ರು ಮಾರ್ಗನೇ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನಗೆ ಯಾಕೆ ಕೇಳಕ್ಕೆ ಹೋಗ್ತೀನಿ? ನಾನು ಹೈಕಮಾಂಡು
ಏನು ಹೇಳ್ತಾರೆ ಹಂಗೆ ಕೇಳೋದು. ಈ ಚರ್ಚೆಗಳ ಮಧ್ಯದಲ್ಲಿ ಮುಖ್ಯಮಂತ್ರಿಗಳ ಬಣದ ಕಟ್ಟಾಳು ಜಮೀರ್ ಅಹ್ಮದ್ ಖಾನ್ ವಿಜಯನಗರದಲ್ಲಿ ಮತ್ತೊಮ್ಮೆ ಹೇಳಿದ್ರು, 2028 ತನಕ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, 2028ರಲ್ಲಿ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೇವೆ ಅಷ್ಟು ಹೇಳಿ ಮತ್ತೆ ಅಂತಾರೆ, ಬೀದಿ ಲೋಗೋ ದಾಸಯ್ಯನ ಸಿಎಂ ಮಾಡಿದ್ರು ಒಪ್ಕೊಳ್ತೀವಿ, ನಮ್ಮದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ. ಜಮೀರ್ ಅಹ್ಮದ್ ಖಾನ್ ಕೇಳಿಸ್ಕೊಳ್ಳಿ. 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಾಟಲ್ಲ. ಅದಕ್ಕಿಂತ ಮುಂಚೆ ಭಾಳ ಸತಿ ಹೇಳಿದ್ವಿ, ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿರೋದು. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮನೆಯ ಸೋನಿಯಾ ಗಾಂಧಿ ಅವರು ಮಾಡಬೇಕಾಗಿರೋದು. ಅವ್ರು ಏನು ನಿರ್ಧಾರ ತೊಗೊಂಡ್ರು ಬದ್ಧ ನಾವು. ನಾನು ಅದಕ್ಕಿಂತ ಮುಂಚೆನೇ ಹೇಳಿದ್ದೆ, ನಾನು ಬೀದಿ ದಾಸ್ಯಾಗಿ ಮಾಡಲಿ ಹೈಕಮಾಂಡ್, ನಾವು ಅದಕ್ಕೆ ಒಪ್ಕೊಂತೀವಿ. 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಾಟಲ್ಲ. ಅದಕ್ಕಿಂತ ಮುಂಚೆ ಭಾಳ ಸತಿ ಹೇಳಿದ್ವಿ, ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿರೋದು. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮನೆಯ ಸೋನಿಯಾ ಗಾಂಧಿ ಅವರು ಮಾಡಬೇಕಾಗಿರೋದು. ಅವ್ರು ಏನು ನಿರ್ಧಾರ ತೊಗೊಂಡ್ರು ಬದ್ಧ ನಾವು. ನಾನು ಅದಕ್ಕಿಂತ ಮುಂಚೆನೇ ಹೇಳಿದ್ದೆ, ನಾನು ಬೀದಿ ದಾಸ್ಯಾಗಿ ಮಾಡಲಿ ಹೈಕಮಾಂಡ್, ನಾವು ಅದಕ್ಕೆ ಒಪ್ಕೊಂತೀವಿ. 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಾಟಲ್ಲ. ಅದಕ್ಕಿಂತ ಮುಂಚೆ ಭಾಳ ಸತಿ ಹೇಳಿದ್ವಿ, ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.